ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸದಾ ನಗಿಸ್ತಾ ಇರೋ ನಾಯಕ ನಿಮ್ಮವ ಬಾಳೇಸರ್ ವಿನಾಯಕ. ಹಾಸ್ಯಕ್ಕೆ ಪ್ರತಿಯೊಂದು ಕ್ಷಣವೂ ಸ್ಫೂರ್ತಿ, ಅನುಕ್ಷಣವೂ ಪ್ರೇರಣೆ. ಸುಮ್ಮನೆ ಬಂದು ನಕ್ಕಿ ನಗಿಸಿ ಹೋಗೋದು ಹಾಸ್ಯ ಅಲ್ಲ ರೀ. ಒಂದು ಅರ್ಥ ಇರೋ ಮಾತನ್ನು ಹೇಳಿ ನಗಿಸೋದಿದೆಯಲ್ಲ, ಅದು ನಿಜವಾದ ಹಾಸ್ಯ. ಏನು ಹೇಳ್ತೀರಾ? ನೋಡಿ, ಮಾಸ್ ಹಿರಣ್ಣನವ್ರು ಯಾರಿಗೂ ಗೊತ್ತಿಲ್ಲ. ಅವ್ರು ಮಾಡಿರುವಂಥ ಹಾಸ್ಯಗಳನ್ನು ಕೇಳಿ, ರಂಗಪ್ರಯೋಗಗಳನ್ನು ನೋಡಿ ಜನ ಹಾಸ್ಯಕ್ಕೆ ನಕ್ಕರೆ ಹೊರತು ಅರ್ಥ ಮಾಡ್ಕೊಂಡು ನಕ್ಕಿಲ್ಲ ರೀ. ಅಕಸ್ಮಾತ್ ಏನಾದ್ರು ಜನ ಅರ್ಥ ಮಾಡ್ಕೊಂಡು ನಕ್ಕಿದಿದ್ರೆ ಇವತ್ತು ಜನ ಭ್ರಷ್ಟಾಚಾರದ ಬಗ್ಗೆ ದಂಗೆ ಹೇಳ್ತಾ ಇರಲಿಲ್ಲ. ಅಣ್ಣಾ ಹಜಾರೆ ಬಂದು ಭ್ರಷ್ಟಾಚಾರದ ಬಗ್ಗೆ ಓಡಾಡಬೇಕಾಗಿರಲಿಲ್ಲ. 30 ವರ್ಷದ ಹಿಂದೆಯೇ ಮಾಸ್ಟರ್ ಹಿರಣ್ಣನವರು ಹಿರಣ್ಯ ಹೋಗಿ ಹಿರೇ ಅಣ್ಣ ಆಗಿ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿಬಿಡ್ತಾಯಿದ್ರು. ಅಷ್ಟೊಂದು ಅರ್ಥ ಮಾಡ್ಕೊಂಡು ನಗಬೇಕ್ರಿ, ಅದಕ್ಕೆ ಹೇಳೋದು. ಕೆಲವೊಂದು ಕೆಟಗರಿ ಇದೆ, ಅರ್ಥ ಮಾಡ್ಕೊಂಡು ನಗಲ್ಲ, ಅರ್ಥನೇ ಆಗಲ್ಲ ಅವಕ್ಕೆ, ಮುಂಡೆ ಅವಕ್ಕೆ. ಹಾಸ್ಯ ಮಾಡು 5 ನಿಮಿಷಕ್ಕೆ ನಗ್ತವೆ. ಆ ಥರ ಟ್ಯೂಬ್ಲೈಟ್ ಕೆಟಗರಿ ಇದ್ದಂಗೆ ಅವು. ಇನ್ನು ಕೆಲವಿದ್ದಾರೆ ಹಾಸ್ಯ ಮಾಡಿ ಒಂದು ಅರ್ಧ ಗಂಟೆ ಆಗ್ಬೇಕು. ಹೆಲೋಜಿನ್ ಬಲ್ಪ್ ಇದ್ದಂಗೆ ಅವು, ಅರ್ಧ ಗಂಟೆ ಬೇಕು ನಗಕ್ಕೆ. ಇನ್ನೊಂದು ಸ್ವಲ್ಪ ಕೆಟಗರಿ ಬೇರೆ, ಚೇಂಜ್. ಅದು ಫಸ್ಟ್ ನಕ್ಕು ಬಿಡ್ತವೆ, ಆಮೇಲೆ ಪಕ್ಕದಲ್ಲಿ ಗಂಡ ಅಂತ ಕುಂತಿರೋ ಪ್ರಾಣಿನ ಚೌಟ್ಬಿಟ್ಟು ತಿರುಗ್ಬಿಟ್ಟು ಕೇಳ್ತಾರೆ, ರೀ ಏನು ಹೇಳಿದ್ರು? ಅವ್ರೇನಾದ್ರು ಹೆಲೋಜಿನ್ ಬಲ್ಬ್ ಕೆಟಗರಿ ಆಗ್ಬಿಟ್ರೆ ಅವರು ಇನ್ನು ಹೇಳ್ತಾರೆ, ಹಾಫ್ ಆನ್ ಅವರ್ ಬಿಟ್ಟು ಹೇಳ್ತೀನಿ. ಹೀಗೆ ಒಟ್ಟಿನಲ್ಲಿ ಹಾಸ್ಯನ ಅರ್ಥ ಮಾಡ್ಕೊಳ್ಳೋದಲ್ಲಿ ಇರುತ್ತೆ. ಹಾಸ್ಯನ ಅರ್ಥ ಮಾಡ್ಕೊಂಡು ನಗಬೇಕು. ಹೋಗಲಿ ಬಿಡಿ, ಈಗ ವಿಷಯಕ್ಕೆ ಬರೋಣ. ತಮಗೆಲ್ಲ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಗಣರಾಜ್ಯೋತ್ಸವ ಅಂದರೆ ನಮ್ಮ ಸಂವಿಧಾನದ ಹುಟ್ಟುಹಬ್ಬ. ಈ ಸಂವಿಧಾನ, ಸುವ್ಯವಸ್ಥೆ, ನಮ್ಮ ದೇಶದ ಭವಿಷ್ಯಕ್ಕೆ ಬುನಾದಿ ಹಾಕಿದಂತಹ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಸಮಕಾಲೀನ ನಾಯಕರುಗಳ ಅವರನ್ನು ನೆನಪು ಮಾಡ್ಕೊಳ್ಳುವಂಥ ದಿವಸ ಇದು. ಆದರೆ ನಾವೇನು ಮಾಡ್ತಾ ಇದ್ದೀವಿ ಇವತ್ತು? ತುಂಬ ದೊಡ್ಡವರು ಅವ್ರನ್ನ ನೆನಪು ಮಾಡ್ಕೊಳ್ತಾ ಇಲ್ಲ. ಈ ಗಣತಂತ್ರ ದಿವಸಗಳನ್ನು ಗಣಗಳ ದಿವಸ ಆಗಿ ಮಾಡಿಬಿಟ್ಟಿದ್ದಾರೆ. ಹಿಂದುಳಿದವ್ರ ಗಣ, ಮುಂದೆ ಹೋಗ್ತಾ ಇದ್ದವ್ರ ಗಣ, ರಾಜಕೀಯ ಗದ್ದಿಗೆ ಏರ್ತಾ ಇರೋವ್ರ ಗಣ, ರಾಜಕೀಯ ದುರ್ಲಾಭವನ್ನು ಪಡ್ಕೊಂಡು ಅವರಿಂದ ಓಡಿ 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 ಲಾಭ ಪಡ್ಕೊಳ್ತಾ ಇರೋರು ಗಣ, ರಾಜಕೀಯ ದುರ್ಲಾಭಕ್ಕೆ ಬಂದವ್ರನ್ನೇ ಅಪ್ಪ ಅಂತ ಕರ್ಕೊಂಡು ಅವರಿಂದ ಓಡೋರು ಗಣ. ಹೀಗೆ ಗಣಗಳು ಸೇರಿ ಇಂತಹ ದೊಡ್ಡ ಹೆಗ್ಗಣಗಳು ಸೇರಿ ಈ ಗಣತಂತ್ರ ದಿವಸವನ್ನು ರಣತಂತ್ರಕ್ಕೆ ಮಾರ್ಪಾಟು ಮಾಡಿ ರಜೆ ಅನ್ನುವಂತಹ ಒಂದು ದಿವಸವನ್ನಾಗಿ ಮಾಡಿದ್ದಾರೆ. ನೋಡಿ, ಇದೆಲ್ಲ ದೊಡ್ಡ ವಿಷಯ ಆಯಿತು. ನಮ್ಮ ವಿಷಯ ಮಾತಾಡೋಣ ಬನ್ನಿ. ಇವತ್ತು ನಾನು ಸುವರ್ಣ ನ್ಯೂಸ್ ಸ್ಟುಡಿಯೋಕ್ಕೆ ಬರಬೇಕಾದ್ರೆ ಆ ಮೈಸೂರು ಬ್ಯಾಂಕ್ ಸಿಗ್ನಲ್ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡಿದ್ದೆ. ಮೈಸೂರು ಬ್ಯಾಂಕ್ ಸಿಗ್ನಲ್ ಗೊತ್ತಲ್ವಾ? ಮನೆ ಲಾಯರ್ಗಳು ಅದೇನೋ ಹೋಗಲಿ ಬಿಡಿ, ಮಾಡ್ದವ್ರದ್ದು ಆಡ್ದವ್ರು ಇದ್ರಲ್ಲಂತೆ, ಅದೆಲ್ಲ ಈಗ ಬೇಡ. ನೋಡಿ, ಆ ಸಿಗ್ನಲ್ ನಿಂತ್ಕೊಂಡಿದ್ದೆ ನಾನು. ಪಕ್ಕದಲ್ಲಿ ಹಡಗನಷ್ಟೇ ದೊಡ್ಡದೊಂದು ಕಾರ್ ಬಂತು, ದೊಡ್ಡ ಕಾರು. ಆ ಕಾರಿನ ಪಕ್ಕದಲ್ಲಿ ಪಾಪ ಚಿಕ್ಕ ಹುಡುಗ ಹರ್ಕರ್ಗೆ ಬಟ್ಟೆ ಹಾಕ್ಕೊಂಡು ಸುಂಬಳ ಸುರ್ಕೋತಾ ಪಾಪ ಬಾವುಟ ಮಾರ್ಕೋತಾ ನಿಂತ್ಕೊಂಡಿದ್ದ. ಆ ಹಡಗಿನೊಳಗೆ ಇರುವಂಥ ಆ ದೊಡ್ಡ ಲೇಡಿ ಆ ಗ್ಲಾಸನ್ನು ಕೆಳಗಡೆ ಸರಿಸಿ ಆ ಹುಡುಗನ ಕರೆದು ಹೇಳಿದ್ದು, ಬಾಪ ಇಲ್ಲಿ ಅಂತ. ನಾನು ಕೇಳ್ತಾನೆ ಇದ್ದೆ, ನೋಡ್ತಾನೆ ಇದ್ದೆ. ಕರೆದು ಕೇಳಿದ್ದೆ, ಅಲ್ಲಪ್ಪ ಇದು ಪ್ಲಾಸ್ಟಿಕ್ ಬಾವುಟ ಇದೆಯಲ್ಲ, ಪ್ಲಾಸ್ಟಿಕ್ ಬಿಟ್ಟು ಬೇರೆ ಅಂದ್ರೆ ಬಾವುಟ ಇದೆಯಾ ಕೊಡಿ ಅಂತಂದು. ಅವನು ಮೇಡಮ್ ಹಾಗೆ ಹೇಗೆ ಅಂತೇಳಿ ಹೇಳಿ ಶುರು ಮಾಡ್ದ. ಆಮೇಲೆ ಹೆಂಗಸಲ್ವಾ, ಅವ್ರು ಬಾರ್ಗೇನ್ ಮಾಡ್ದೆ ವ್ಯವಹಾರ ಮಾಡಲ್ಲ. ಬಾರ್ಗೇನ್ ಆಯಿತು, ಎಲ್ಲ ಆಯಿತು, ವ್ಯವಹಾರ ಆಯಿತು. ಕೊನೆಯಲ್ಲಿ ಏನು ಕೇಳಿದ್ಲು ಗೊತ್ತಾ ಲೇಡಿ? ಬೇರೆ ಯಾವ ಕಲರ್ ಇದೆ ತೋರ್ಸಪ್ಪ ಅಂತ. ನೋಡಿ, ಎಷ್ಟು ನಮ್ಮ ದೇಶದ ಬಾವುಟದ ಬಗ್ಗೆನೇ ಗೊತ್ತಿಲ್ಲ ಅವರಿಗೆ. ಹೀಗೆ ಅದೆಲ್ಲ ಮುಗಿಸ್ಕೊಂಡು ನಾನು ಮೈಸೂರು ಬ್ಯಾಂಕ್ ಸಿಗ್ನಲ್ನ ಕ್ರಾಸ್ ಮಾಡಿ ಮುಂದ್ಗಡೆ ಹೋಗ್ತಾ ಇದ್ದೀನಿ. ಅಷ್ಟೊತ್ತಿಗೆ ನನ್ನ ಸಾಫ್ಟ್ವೇರ್ ಫ್ರೆಂಡ್ ಫೋನ್ ಮಾಡಿ ಹಲೋ ಹೇಳೋದ್ರೊಳಗೆ ಕೇಳ್ಬಿಟ್ಟ, ಬರ್ತೀಯ, ನಾವು 4 ದಿವಸ ರಜೆ ಇದೆಯಲ್ಲ ನಾಡ್ದು 26 ಸೊ ಲಾಂಗ್ ಡ್ರೈವ್ ಹೋಗೋಣ ಬರೋಣ ಅಂತ, ಬರ್ತೀಯ ಅಂದ. ನಾನು ಹೇಳಿದೆ, ಅಲ್ಲ ಯಾವುದಪ್ಪ ಅದು? ನಾನೇ ಅಂದ್ಕೋತಾ ಇದ್ದೆ, ಯಾವುದಪ್ಪ ಅಷ್ಟು ದೊಡ್ಡ ಕಂಪ್ನಿ, IT ಕಂಪ್ನಿ, ಗಣರಾಜ್ಯೋತ್ಸವಕ್ಕೆ 4 ದಿವಸ ರಜೆ ಕೊಡೋದು ಅಂದ್ಕೊಂಡೆ. ಅಲ್ಲ, ಯಾಕೆಂದರೆ ಈ IT ಕಂಪ್ನಿಗಳೆಲ್ಲ ಅಮೇರಿಕಾ ಫಾಲೋವರ್ಸ್. ಅಮೇರಿಕಾದವ್ರು ಯಾವತ್ತು ರಜೆ ಕೊಡ್ತಾರೆ ಇವತ್ತು ಅವತ್ತು ರಜೆ ಕೊಡ್ತಾರೆ. ಈ ಸಾಫ್ಟ್ವೇರ್ ಇಂಜಿನಿಯರ್ ಕೆಲವರು ಹೇಳ್ಬಿಡ್ತಾರೆ, ಸ್ವಾತಂತ್ರ್ಯ ದಿವಸ ಯಾವತ್ತು ಕೇಳಿದರೆ ಅವರು ಜುಲೈ 4th ಅಂತ ಅನ್ನೋದು. ಯಾಕೆಂದರೆ ಅಮೇರಿಕಾ ಸ್ವಾತಂತ್ರ್ಯ ಆಗಿದೆ ಅವತ್ತು. ನೋಡಿ, ಎಷ್ಟೊಂದು ಅಮೇರಿಕಾನ ಫಾಲೋ ಮಾಡ್ತಾರೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಗಳು. ಅಮೇರಿಕಾದವ್ರು ಏನಾದರೂ ಒಂದು ದೊಡ್ಡ ಒಳ್ಳೆ ಪ್ಲೇಟ್ನಲ್ಲಿ ಒಳ್ಳೆ ಕೆಂಪು ಮಣ್ಣನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಫೋರ್ಕಲ್ಲಿ ತಿಂತಾ ಇದ್ದರೆ ಈ ಸಾಫ್ಟ್ವೇರ್ ಇಂಜಿನಿಯರ್ ಅದನ್ನೇ ತಿಂತಾರೆ. ವೆರಿ ಟೇಸ್ಟ್, ವೆರಿ ಟೇಸ್ಟ್. ಅಷ್ಟು ಫಾಲೋವರ್ಸ್.
ಆಮೇಲೆ ಕೇಳಿದೆ ಅವನಿಗೆ, ಅದು ಯಾವುದಪ್ಪ ಅಷ್ಟೊಂದು 4 ದಿವಸ ರಜೆ ಕೊಡೋದು ಕಂಪ್ನಿ ಅಂತ ಕೇಳಿದೆ. ಅವನು ಹೇಳ್ದ, ಹಾಗಲ್ಲ, 26 ಬಂದಿರೋದು ಗುರುವಾರ ಅಲ್ವಾ, ಶುಕ್ರವಾರ ಒಂದು ದಿವಸ ರಜೆ ಹಾಕ್ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿವಸ ರಜೆ ಸಿಗುತ್ತೆ, ಮಜಾ ಮಾಡ್ಕೊಂಬರೋಣ, ಲಾಂಗ್ ಡ್ರೈವ್ ಹೋಗೋಣ, ಬರ್ತೀಯಾ ಅಂದ. ಅಲ್ಲ ನೋಡ್ರಿ, ಈ ಗಣರಾಜ್ಯೋತ್ಸವವನ್ನು ಆಚರಿಸಿಬಿಟ್ಬಿಟ್ಟು ಲಾಂಗ್ ಡ್ರೈವ್ ಹೋಗೋದು, ಆಮೇಲೆ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಆಮೇಲೆ ಫೇಸ್ಬುಕ್ಕಲ್ಲಿ ಅಪ್ಡೇಟ್ ಮಾಡಿಬಿಡ್ತಾರೆ, ಡೋಂಟ್ ಡ್ರೈವ್ ಟು ದಾಂಡೇಲಿ ಮಚ್ಚ, ರೋಡ್ ಈಸ್ ನಾಟ್ ಗುಡ್. ಎಂಥ ದೇಶ ಪ್ರೇಮರು ನೋಡಿ. ನಾವು ಇವತ್ತು ಮತ್ತೊಂದು ವಿಷಯ ಹೇಳಬೇಕು. ನಾವೆಲ್ಲ ಹೇಳ್ತೀವಿ ನಮ್ಮ ದೇಶದ ಗಣರಾಜ್ಯೋತ್ಸವ ದಿವಸ ಇವತ್ತು ಇಂಡಿಯಾದ್ದು ಅಂತ ಹೇಳ್ತೀವಿ. ಇಂಡಿಯಾದ್ದಲ್ಲ, ಇದು ನಮ್ಮದು ಅಂತ ನಾವು ಆಚರಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮ ಶುರುವಾಗಿದೆ ಸರ್. ಇಲ್ಲಿ ಕೆಳಗಡೆ ಶುರುವಾಗಿದೆಯಲ್ಲ? ಓಕೆ, ಕೆಳಗಡೆ ಕಾರ್ಯಕ್ರಮ ಶುರುವಾಗಿದೆ ಗಣರಾಜ್ಯೋತ್ಸವ ದಿವಸದ್ದು. ನೋಡೋಣ ಆ ಕಾರ್ಯಕ್ರಮ ಹೇಗಿರುತ್ತೆ ಅಂತ ನೋಡೋಣ. ಬನ್ನಿ.